ಪನ್ನೀರ್ ಹೈದರಾಬಾದಿ. ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತಾರಲ್ಲ, ಅದಕ್ಕೆ 7 ಮಾಡಿಸಿದಂಥ ರೆಸಿಪಿ ಇದು. ಒಂದು ಸಲ ಮಾಡಿ ನೋಡಿ, ಮನೆಯಲ್ಲಿ ತಿರ್ಗಾ ಮಾಡು ಅಂತಾರೆ. ಪನ್ನೀರ್ ಹೈದರಾಬಾದಿ ಮಾಡೋದಕ್ಕೆ 2 ಈರುಳ್ಳಿ ಬೇಕಾಗುತ್ತೆ, 2 ಟೊಮ್ಯಾಟೊ ಬೇಕಾಗುತ್ತೆ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಕ್ಯಾಶು 8, ಹಸಿರು ಮೆಣಸಿನ್ಕಾಯಿ 4, ಶುಂಠಿ 2 ಇಂಚು. ಇಷ್ಟು ಐಟಮ್ಸ್ನೂ ಫ್ರೈ ಮಾಡೋದಕ್ಕೆ ರೆಡಿ ಮಾಡಿಟ್ಕೊಳ್ಳಿ. ಒಂದು ಅರ್ಧ ಬೌಲಷ್ಟು ಮೊಸರು, 2 ಪಲಾವ್ ಎಲೆ, ಚಕ್ಕೆ ಮತ್ತು ಸ್ಟಾರ್ ಅನೀಸ್ ಇಟ್ಕೋಬೇಕು. ನಾನಿಲ್ಲಿ 400 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಮತ್ತು ಮಸಾಲೆ ಐಟಮ್ಸ್ನ ತೆಗೆದಿಟ್ಕೊಳ್ಳಿ. 1 ಸ್ಪೂನು ಜೀರಿಗೆ, 1 ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು 1 ಸ್ಪೂನಷ್ಟು ಮ್ಯಾಗಿ ಪೌಡರ್. ಮ್ಯಾಗಿ ಪೌಡರ್ ಆಪ್ಷನಲ್. ಮತ್ತು 1 ಕಟ್ಟಷ್ಟು ಪಾಲಕ್ ಸೊಪ್ಪು ತಗೊಳ್ಬೇಕು, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. 1 ದೊಡ್ಡ ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಳ್ಳಿ. ಈಗ ಒಂದು ಪ್ಯಾನ್ ತಗೊಂಡು ಇಷ್ಟು ಐಟಮ್ಸ್ನೂ ಫ್ರೈ ಮಾಡ್ಕೊಬೇಕು. 2 ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಎಲ್ಲ ಐಟಮ್ಸ್ನೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಟೊಮ್ಯಾಟೊ ಹಾಕೊಬೇಕು. ಮುಂಚೆನೇ ಟೊಮ್ಯಾಟೊ ಹಾಕೊಂಡ್ರೆ ಅದರದ್ದು ನೀರಂಶ ಬಿಟ್ಕೊಂಡ್ಬಿಟ್ಟು ಫ್ರೈ ಸರಿಯಾಗಿ ಆಗಲ್ಲ. 1 ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮ್ಯಾಟೊ ಹಾಕ್ಕೊಂಡೆ. ಹಚ್ಚಿಟ್ಕೊಂಡಿದ್ದಂಥ ಪಾಲಕ್ನ ಈಗ ಸೇರಿಸ್ಕೊಳ್ಳಿ. 1-2 ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಇರಬೇಕು. ಎಲ್ಲಾನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊಪ್ಪೆಲ್ಲ ಒಂಥರ ಬಾಡಬೇಕು ಅಲ್ಲಿವರೆಗೂ. ಆಮೇಲೆ ಫ್ರೈ ಮಾಡ್ಕೊಂಡಿದ್ದ ಐಟಮ್ಸ್ನೆಲ್ಲ ಒಂದು ಮಿಕ್ಸಿ ಜಾರ್ ಒಳಗಡೆಗೆ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ರುಬ್ಕೊಬೇಕು. ನಾನು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕು, ನುಣ್ಣಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ನೋಡ್ತಾ ಇದ್ರೇ ನೋಡ್ತಾ ಇರೋಣ ಅನ್ಸ್ತದೆ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಈಗ ಗ್ರೇವಿ ಮಾಡೋಕ್ಕೆ ಶುರು ಮಾಡೋಣ. ಒಂದು ಪ್ಯಾನ್ಗೆ 10 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಫಸ್ಟೇ ತೋರಿಸಿದ್ನಲ್ಲ ಆ ಪಲಾವ್ ಸಾಮಾನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ದೊಡ್ಡದಾಗೆ ಕಟ್ ಮಾಡಿ ಹಾಕೋಬೇಕು. ಅದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಒಂದು ಸ್ವಲ್ಪ ಬಾಡ್ದಂಗೆ ಆಗಬೇಕು ಅಲ್ಲಿವರೆಗೂ. ಆಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಪಾಲಕ್ ಪೇಸ್ಟು, ಅದನ್ನು ಒಳಗಡೆಗೆ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಈಗ ಕ್ಯಾಪ್ ತೆಗೆದು ತೋರಿಸ್ತೀನಿ. ಎಲ್ಲ ಒಂದು ಸ್ವಲ್ಪ ಬೆಂದಿದೆ. ಒಂದು ಸ್ವಲ್ಪ ಬೆಂದಾದ್ಮೇಲೆ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಹಾಕೊಬೇಕು. ಮೊಸರು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್, ನೀವು ಹಾಕೊಳ್ಳೇಬೇಕು, ಮಿಸ್ ಮಾಡಬಾರ್ದು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ, ಇಲ್ದರ ಆಫ್ ಮಾಡಿಕೊಂಡು ಆಮೇಲೆ ಮೊಸರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮೊಸರೆಲ್ಲ ಗಂಟಾಗ್ಬಿಡುತ್ತೆ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಬೇಕು. ಆಮೇಲೆ ಇದಕ್ಕೆ ಡ್ರೈ ಪೌಡರ್ಸ್ನ ಸೇರಿಸ್ಕೊಬೇಕು. ಜೀರಿಗೆ, ಧನಿಯಾ, ಖಾರದ ಪುಡಿ, ಅರಿಶಿನ ಮತ್ತು ಮ್ಯಾಗಿ ಪೌಡರ್. ನಾನು ಇಷ್ಟು ಐಟಮ್ಸ್ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ. ಅರಿಶಿನ ಹಾಕ್ಕೊಳ್ತಾ ಇದ್ದಂಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಅಂತ. ಈಗ ಹಾಕಿರೋ ಮಸಾಲ ಪೌಡರ್ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ. ನೆಕ್ಸ್ಟ್ ಇದಕ್ಕೆ ಪನ್ನೀರ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಇಟ್ಕೊಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪನ್ನೀರ್ ಯೂಸ್ ಮಾಡಿ. ನಾನು ಇದರಲ್ಲಿ 400 ಗ್ರಾಮ್ಸ್ ಪನ್ನೀರ್ ಯೂಸ್ ಮಾಡಿದ್ದೀನಿ.
ನಮ್ಮ ಮನೆಯಲ್ಲಿ ಪನ್ನೀರ್ ತುಂಬ ಇಷ್ಟಪಡ್ತಾರೆ, ಅದರಿಂದ ಒಂದು ಸ್ವಲ್ಪ ಜಾಸ್ತಿನೇ ಪನ್ನೀರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಡೋಣ. ಒಂದು 3-4 ನಿಮಿಷ ಮುಚ್ಚಿಡಬೇಕಾಗುತ್ತೆ. ಪನ್ನೀರೆಲ್ಲ ಚೆನ್ನಾಗಿ ಒಳಗಡೆ ಬೇಯಬೇಕಾಗುತ್ತೆ. 4-5 ನಿಮಿಷ ಆದಮೇಲೆ ನೋಡಿ ಪನ್ನೀರ್ ಫುಲ್ ಚೆನ್ನಾಗಿ ಬೆಂದಿದೆ, ಅದು ಗ್ರೇವಿನೂ ಚೆನ್ನಾಗಾಗಿದೆ. ಈಗ ಲಾಸ್ಟಲ್ಲಿ ಒಂದ್ಸಲಿ ಉಪ್ಪು ಮತ್ತು ಖಾರ ಚೆಕ್ ಮಾಡ್ಕೊಬೇಕು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿದೆ. ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಯಮ್ಮಿ ಟೇಸ್ಟಿ ಡೆಲಿಷಿಯಸ್ ಪನ್ನೀರ್ ಹೈದ್ರಾಬಾದಿ ರೆಡಿ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಮನೆಯಲ್ಲಂತೂ ಮಾಡಿದ ಅರ್ಧ ಅವರ್ಗೆ ಸೋಲ್ಡ್ ಔಟ್ ಆಗೋಯ್ತು. ಬರೀ ಹೇಳಿದ್ರೆ ಅದ್ರ ರುಚಿ ಗೊತ್ತಾಗಲ್ಲ, ಅದರಿಂದ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಹಾಗೆ ನಾನು ಮಾಡಿರೋ ರೆಡ್ ಬೇಸ್ ಪನ್ನೀರ್ ಗ್ರೇವಿದು ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಸಿಂಪ್ಲಿ ಜ್ಯೋತಿ ಗೌಡ.